ಸಂವೇದನಾ. ಸೇವ್ ನೇಚರ್ ಆ್ಯಂಡ್ ಕಲ್ಚರ್ ಫಾರ್ ಫ್ಯೂಚರ್. ಈಗ ನೀವು ಕೇಳಬೇಕೆಂದು ತವಕಿಸುತ್ತಿರುವಂತಹ ಜಗಜ್ಜನನಿ ಭಾರತ ಅನ್ನುವ ಉಪನ್ಯಾಸ, ಈ ಹೆಸರು ಯಾಕೆ ಇಡಬೇಕಾಯಿತು ಅಂತ ನಿಮಗೆ ಸಂದೇಹ ಬಂದರೆ, ನಮ್ಮಲ್ಲಿ ಹೊಸ ಮಕ್ಕಳಿಗೆ ಭಾರತ ಜನನಿ ಯಾರು ಅನ್ನೋ ಪ್ರಶ್ನೆ ಹುಟ್ಟಿದೆ. ಅದಕ್ಕಾಗಿ ಒಂದು ತಿಳಿಯುವ ಅವಶ್ಯಕವಾದ ವೇದಿಕೆ ಇದಾಗಲಿ ಅನ್ನೋ ದೃಷ್ಟಿಯಿಂದ ಈ ಉಪನ್ಯಾಸ ಶ್ರೀ ಪ್ರಕಾಶ್ ಮಲ್ಪೆ ಅವರು ಈ ಉಪನ್ಯಾಸವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ನಮಗೆಲ್ಲ ಅರಬ್ ದೇಶಗಳ ಕಥೆ ಗೊತ್ತೇ ಇದೆ. ಅಲ್ಲಿ ಹೋದವರಿಗೂ ಗೊತ್ತಿರಬಹುದು ಅಥವಾ ಕೇಳಿದವರಿಗೂ ಗೊತ್ತಿರಬಹುದು. ಅಲ್ಲಿ ಹೋದಾಗ ಅಲ್ಲಿ ವಾಸ ಮಾಡುವಂಥವ್ರು ಯಾರೇ ಇರಬಹುದು, ಅವರು ಅವರ ದೇವರುಗಳನ್ನು ಅವರ ಕೋಣೆಯಲ್ಲೂ ಪೂಜೆ ಮಾಡುವ ಹಾಗಿಲ್ಲ. ಅಲ್ಲಿನ ಅರಬ್ ದೇಶದ ಅನೇಕ ದೇಶಗಳಲ್ಲಿ ಕೋಣೆಗಳಲ್ಲೂ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಟ್ಟುನಿಟ್ಟು ಧಾರ್ಮಿಕ ಕಟ್ಟುನಿಟ್ಟುಗಳಿರುವಂಥ ಸಂಗತಿ ಅಲ್ಲಿದೆ. ಆದರೆ ಇತ್ತೀಚೆಗೆ ನಮ್ಮ ದೇಶದ ನಾಯಕರು ಅಲ್ಲಿಗೆ ಹೋಗ್ತಾರೆ. ಹೋಗಿ ಸೌದಿ ಅರೇಬಿಯಾದ ನಾಯಕನ ಜೊತೆ ಮಾತಾಡ್ತಾರೆ, ಅಲ್ಲಿನ ರಾಜನ ಜೊತೆ ಮಾತಾಡ್ತಾರೆ. ಕಲ್ಪನೆ ಮಾಡಿಕೊಳ್ಳಿ, ಕೋಣೆಯ ಒಳಗೂ ನಮ್ಮ ದೇವರನ್ನು ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲದಂಥ ದೇಶದ ರಾಜನ ಜೊತೆ ಮಾತಾಡ್ತಾರೆ. ಅಲ್ಲಿ ಏನಾಗಬೇಕು ಅಂತಂದರೆ, ನಿಮ್ಮ ದೇಶದಲ್ಲಿ ಬೃಹತ್ತಾದ, ಜಗತ್ತಿನಲ್ಲಿ ದೊಡ್ಡದಾದ ಒಂದು ಹಿಂದೂ ದೇವಾಲಯವನ್ನು ಕಟ್ಟಲಿಕ್ಕೆ ಅನುಮತಿ ಕೊಡಬೇಕು ಅಂತ ಒಂದು ಮಾತುಕತೆ ಆಗುತ್ತೆ. ಮಾತುಕತೆ ಮಾತ್ರ ಆಗಿದ್ದಲ್ಲ, ಹೋದಂಥ ಮೊದಲ ಭೇಟಿಯಲ್ಲಿ ಅದಕ್ಕೆ ಒಪ್ಪಿಗೆ ಅಂತ ತಗೊಂಡ್ಬರ್ತಾರೆ. ಮೊನ್ನೆ ತಾನೇ ಅಬುದಾಬಿಯಲ್ಲಿ 55,000 ಚದರ ಮೀಟರ್ ವಿಸ್ತೀರ್ಣದ ಸ್ವಾಮಿನಾರಾಯಣ ಮಂದಿರದ ನಿರ್ಮಾಣ ಅಲ್ಲಾಯಿತು ಅಂತಂದರೆ, ಇವತ್ತು ಭಾರತದ ಶಕ್ತಿಯನ್ನು ಜಗತ್ತು ಒಪ್ಕೊಳ್ತಾ ಇದೆ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಉದಾಹರಣೆ ಅಂತ ನಾನು ಅಂದ್ಕೊಳ್ತೀನಿ. ಹಿಂದೆ ಯೋಗವನ್ನು ಶಾಲೆಗಳಲ್ಲೂ ತರಬೇಕು ಅಂತ ಹೇಳಿದಾಗ ಹಸಿರು ಮೂತಿ, ಕೆಂಪು ಮೂತಿಯವರೆಲ್ಲ ತುಂಬ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹೋರಾಟಗಳು ನಡೆಯುತ್ತದೆ. ಯೋಗವನ್ನು ತರಲಿಕ್ಕೆ ಸಾಧ್ಯವಿಲ್ಲ, ಇಲ್ಲಿ ಕೇಸರೀಕರಣ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೆನಪು ಮಾಡಿಕೊಳ್ಳಿ. ಜೂನ್ 21 ಬಂತು ಅಂತಂದರೆ ಭಾರತ ಮಾತ್ರವಲ್ಲ, ಜಗತ್ತಿನ 170 ರಾಷ್ಟ್ರಗಳಲ್ಲಿ ಓಂಕಾರದ ಗುಂಜಾರವ ಕೇಳುತ್ತೆ. 170 ರಾಷ್ಟ್ರಗಳಲ್ಲಿ ಕೇಳುತ್ತೆ ಇವತ್ತು. ಇದೆಲ್ಲ ಆದ ನಂತರ ಏನಾಯಿತು, ಇಡೀ ಜಗತ್ತು ನಮ್ಮನ್ನು ಒಪ್ಕೊಳ್ಳಿಕ್ಕೆ ಶುರುವಾಯಿತು ಅಂತಂದಾಗ, ಆನಂತರ ಈ ಮೊದಲೆಲ್ಲ ಹಸಿರು ಕೆಂಪು ಮೂತಿ ಹಾಕ್ಕೊಂಡವರೆಲ್ಲ ಇವತ್ತು ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ನಮಗಿಂತ ದೊಡ್ಡ ನಾಮ ಹಾಕ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. 2015ರಲ್ಲಿ ಯಮನ್ನಲ್ಲಿ ಒಂದು ಆಂತರಿಕ ಸಂಘರ್ಷ ಆಯಿತು. ಈ ಆಂತರಿಕ ಸಂಘರ್ಷವಾದಾಗ ಭಾರತದ ಮಾತ್ರ ಅಲ್ಲ, ಜಗತ್ತಿನ ಅನೇಕ ಜನ ಅಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾರೆ. ಆಗ ನಮ್ಮ ದೇಶದ ನಾಯಕರು ಹೋಗಿ ಮಾತುಕತೆ ಮಾಡುತ್ತಾರೆ. ನೀವು ಸ್ವಲ್ಪ ಸಮಯದ ಕಾಲ, 1 ವಾರಗಳ ಕಾಲ ಬಾಂಬ್ ಹಾಕೋದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ನಾವು ಹೇಳಿದ್ದಕ್ಕೆ ಅವರು ಒಪ್ಕೋಬೇಕು ಅಂತ ಇರಲಿಲ್ಲ. ಆದರೆ ಹೋಗಿ ಮಾತಾಡಲಿಕ್ಕೆ ಹೋಗಿದ್ದು ಬೇರೆ ಯಾವುದೇ ದೇಶದವರಲ್ಲ, ಭಾರತದವರು ಹೋಗಿದ್ದು. ಭಾರತ ನನ್ನ ಹತ್ರ ಕೇಳಲಿಕ್ಕೆ ಬಂದಿದೆ ಅಂತ ಯಮನ್ನ ರಾಜ ಒಪ್ಕೊಳ್ತಾನೆ. 1 ವಾರಗಳ ಕಾಲ ಬಾಂಬ್ ಹಾಕದೆ, ಆ ಸಂದರ್ಭದಲ್ಲಿ ಆಪರೇಷನ್ ರಾಹತ್ ಅಂತ ಅದಕ್ಕೆ ಹೆಸರಿಡ್ತಾರೆ. ಆ ಸಂದರ್ಭದಲ್ಲಿ 4,600 ಜನ ಭಾರತನ ಯಾರು ಹಾಡಬೇಕು ಅಂತ ಕೇಳಿದರೆ, ಇದನ್ನು ಭಾರತೀಯರು ಹಾಡ್ತಾರೆ ಅನ್ನುವಂಥದ್ದು ಅದು ಸಾಮಾನ್ಯ ಸಂಗತಿ. ಆದರೆ ಅವತ್ತು ಹಾಡಿದ್ದು ಯಾರು ಅಂತ ಕೇಳಿದರೆ, ಅರ್ಮೇನಿಯಾದಿಂದ ಅಂಗೋಲಾ ತನಕ, ಇರಾಕ್ನಿಂದ ಐಲ್ಯಾಂಡ್ ತನಕ, ಸರ್ಬಿಯಾದಿಂದ ಶ್ರೀಲಂಕಾ ತನಕ ವಿಶ್ವಸಂಸ್ಥೆ ಗುರುತಿಸಿರುವಂಥ ಪ್ರಮುಖವಾದ ಸುಮಾರು 124 ದೇಶಗಳ ವಿವಿಧ ಗಾಯಕರು ಅದನ್ನು ಹಾಡ್ತಾರೆ. ವೈಷ್ಣವ ಜನತೋ ಹಾಡ್ತಾರೆ ಅಂತಂದರೆ ಅದರ ಅರ್ಥ ಏನು? ಅವರು ಹೊರಗಡೆ ಮಾತ್ರ ವಿದೇಶಿಯರು, ಅವರ ಒಳಗಡೆ ಗುಪ್ತಗಾಮಿನಿಯಾಗಿ ಹರಿತಾ ಇರುವಂಥದ್ದು ತಾಯಿ ಭಾರತೀಯ ರಕ್ತ ಅಂತ ನಮಗನಿಸುತ್ತೆ. ಹೀಗೆ ಚಂದ್ರಯಾನ ಮೊನ್ನೆ ಚಂದ್ರನಲ್ಲಿ ಹೋಗಿ ಇಳಿದ ನಂತರ ಸೋಮನಾಥ್ ಹೇಳ್ತಾರೆ, ಚಂದ್ರಯಾನದಲ್ಲಿ ಇಳಿದ ತಕ್ಷಣ ನಾಸಾದವರು ಬಂದು ಕೇಳುತ್ತಾರಂತೆ, ನಮಗೆ ಇಸ್ರೋದ ತಂತ್ರಜ್ಞಾನಗಳನ್ನು ಕೊಡಿ ಅಂತ. ಒಂದು ಕಾಲ ಇತ್ತು, ಸೂಪರ್ ಕಂಪ್ಯೂಟರ್ ಬಗ್ಗೆ ನಮಗೆ ಹೇಳಿಕೊಡಿ ಅಂತ ಅಂದಾಗ ನಮ್ಮನ್ನು ಮೂದಲಿಸಿ ಕಳಿಸಿದ್ರು. ಕ್ರಯೋಜನಿಕ್ ಇಂಜಿನ್ ಬಗ್ಗೆ ಹೇಳಿಕೊಡಿ ಅಂತ ನಮಗೆ ಕೊಡಿ ಅಂತ ಹೇಳಿದಾಗ ನಮ್ಮನ್ನು ಟೀಕೆ ಮಾಡಿದಂಥವರು ಇವತ್ತು ನಮ್ಮ ಹತ್ರ ಬಂದು ಇಸ್ರೋ ತಂತ್ರಜ್ಞಾನವನ್ನು ಕೇಳ್ತಾ ಇದ್ದಾರೆ ಅಂತಂದರೆ ಇದು ಇವತ್ತಿನ ಭಾರತದ ಶಕ್ತಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಕೊನೆಯ ಭಾಗಕ್ಕೆ ಬರ್ತೀನಿ. 2022ರಲ್ಲಿ ಯುದ್ಧ ಶುರುವಾಯಿತು ರಷ್ಯಾ ಮತ್ತು ಉಕ್ರೇನ್ ನಡುವೆ. ಉಕ್ರೇನ್ಗೆ ಅಣುಬಾಂಬ್ ಹಾಕಬೇಕು, ಪರಮಾಣು ಬಾಂಬ್ ಹಾಕಬೇಕು ಅಂತ ಎಲ್ಲವೂ ಸಿದ್ಧತೆಯಾಗಿದೆ. ಆದರೆ
ಇದಾಗಬಾರದು ಅಂತ ಭಾರತದ ನಾಯಕತ್ವ ಯೋಚನೆ ಮಾಡುತ್ತದೆ. ಇದಾಗಬಾರದು. ಯಾಕಂದ್ರೆ ನಾನು ಆಗಲೇ ಹೇಳಿದೆ, ಭಾರತ ಇರುವುದು ಭಾರತಕ್ಕೋಸ್ಕರ ಅಲ್ಲ, ಜಗತ್ತಿನ ಕಲ್ಯಾಣಕ್ಕೋಸ್ಕರ. ಮತ್ತೊಂದು ಪರಮಾಣು ಬಾಂಬ್ ಇಲ್ಲಿ ಬೀಳಬಾರದು, ಇದರ ಪ್ರಯೋಗ ಆಗಬಾರದು ಅಂತ ಭಾರತದ ನಾಯಕತ್ವ ಹೋಗಿ ಅಲ್ಲಿ ಮಾತಾಡುತ್ತೆ. ಇದು ಆಗಬಾರದು ಅಂತ ಈ ಮಾತುಕತೆಗೆ ರಷ್ಯಾ ಒಪ್ಕೊಳ್ಳುತ್ತೆ. ಒಂದು ದೊಡ್ಡ ನರಮೇಧವನ್ನು ನಿಲ್ಲಿಸಿದಂಥ ಕೀರ್ತಿ ಅದು ಭಾರತಕ್ಕೆ ಸಿಗುತ್ತೆ. ನಾವೆಲ್ಲ ಓದಿದ್ದೀವಿ, ಮೊನ್ನೆ CNN ಅದನ್ನು ವರದಿ ಮಾಡುತ್ತೆ. ಹಿಂದೆ ಇದೆಲ್ಲ ಯಾಕೆ ಅಂತಂದರೆ, ಮಾತಾ ಅಮೃತಾನಂದಮಯ್ಯವರ ಕೊಲ್ಲಂನ ಆಶ್ರಮಕ್ಕೆ ಒಂದು 3-4 ವರ್ಷಗಳ ಹಿಂದೆ ಹೋಗಿದ್ದೆ. ಅವರು ಹೋದವರಿಗೆಲ್ಲ ಅಪ್ಪುಗೆ ಆಲಿಂಗನವನ್ನು ಕೊಡ್ತಾರೆ. ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೆ, ಒಬ್ಬಳು ಸುಮಾರು 22 ವರ್ಷದ ಯುರೋಪಿಯನ್ ಯುವತಿ, ಆಕೆನೂ ಕ್ಯೂನಲ್ಲಿ ನಿಂತಿದ್ದಾಳೆ. ಹೋದಾಗ ಎಲ್ಲರಂತೆ ಈಕೆಯನ್ನು ಕೂಡ ಅಪ್ಪಿಕೊಂಡು ಆಲಿಂಗನವನ್ನು ಕೊಟ್ಟಾಗ ಆಕೆ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಅಳು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಕೆಗೆ. ಸುಮಾರು ಒಂದು 15-20 ನಿಮಿಷಗಳ ಕಾಲ ಆಕೆ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಯಾಕೆ ಹತ್ತಿರಬಹುದು ಅಂತ ಮನಸ್ಸಿಗೆ ಪ್ರಶ್ನೆ ಬಂತು. ಬೆಳಗ್ಗೆ ಮರುದಿವಸ ಬೆಳಗ್ಗೆ ಆಶ್ರಮದೆಲ್ಲ ಬೆಳಗ್ಗೆ ಎದ್ದು ಆಕೆ ಎಲ್ಲಾದರೂ ಸಿಗ್ತಾರಾ ಅಂತ ನೋಡುವಾಗ ಅಲ್ಲೆಲ್ಲ ವಿದೇಶಿಯರಿದ್ದಾರೆ. ಕೋಟಿ ಡಾಲರ್ನಷ್ಟು ಹಣವನ್ನು ಊರಲ್ಲಿಟ್ಟು ಬಂದು ಅಲ್ಲಿ ಆಶ್ರಮದಲ್ಲಿ ಕಸವನ್ನು ಗುಡಿಸುವಂಥದ್ದು, ಚರಂಡಿ ಕ್ಲೀನ್ ಮಾಡುವಂಥದ್ದೆಲ್ಲ ವಿದೇಶಿಯರಲ್ಲಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಕೆಲಸ ಅದಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಅಲ್ಲೇ ಈ ಯುವತಿ ಸಿಕ್ಕಾಗ ಅವ್ರ ಹತ್ರ ಹೋಗಿ ಮಾತಾಡ್ತೀವಿ. ನಿನ್ನೆ ಅಷ್ಟು ಅಳ್ಳಿಕೆ ನಿಮ್ಗೆ ಯಾಕೆ ದುಃಖ ಬಂತು ಅಂತ ಕೇಳಿದಾಗ ಆಕೆ ಹೇಳಿದ್ದು, ನನಗೆ ಬುದ್ಧಿ ಬರುವಾಗ ನನಗೆ ಅಪ್ಪ ಯಾರು ಅಂತ ಗೊತ್ತಾಯಿತು, ನನ್ನ ಅಮ್ಮ ಯಾರು ಅಂತ ಗೊತ್ತಾಗಲಿಲ್ಲ. ಯಾಕೆಂದರೆ ಅಷ್ಟೊತ್ತಿಗೆ ಅಮ್ಮ ಇನ್ಯಾರನ್ನು ಮದುವೆಯಾಗಿ ಹೋಗಿದ್ದಾಳೆ. ನಾನು ಹುಡುಕುವಂಥ ಪ್ರಯತ್ನ ಮಾಡಿದೆ, ಆದರೆ ಅಮ್ಮ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಅಮ್ಮನನ್ನು ಹುಡುಕ್ತಾ ಇದ್ದೆ, ಆದರೆ ಇವತ್ತು ನನಗೆ ಅಮ್ಮ ಸಿಕ್ಕಿದ್ಲು. ಅಮ್ಮನ ಆಲಿಂಗನ ಏನು ಅಂತ ನನಗೆ ಗೊತ್ತಾಯಿತು ಅಂತ. ಇದು ಕೇವಲ ಅವಳೊಬ್ಬಳು ಹೇಳ್ತಾ ಇರೋದಲ್ಲ, ಇಡೀ ಜಗತ್ತು ಇವತ್ತು ಹಿಂಸೆಯಲ್ಲಿ, ಆ ಹಿಂಸೆಯ ಬೇಗುದಿಯಲ್ಲಿ ಬೇಯ್ತಾ ಇದೆ. ಜನರಿಗೆಲ್ಲರಿಗೂ ಕೂಡ ಶಾಂತಿ ಬೇಕು, ನೆಮ್ಮದಿ ಬೇಕು. ಅದಕ್ಕೋಸ್ಕರ ತಾಯಿ ಭಾರತೀಯ ಅಪ್ಪುಗೆಯನ್ನು ಬಯಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ಅದಕ್ಕೋಸ್ಕರ ತಾಯಿ ಭಾರತೀಯನು ಎರಡೂ ಕೈಗಳಿಂದ ಇಡೀ ಜಗತ್ತನ್ನು ತಾಯಿಯಂತೆ ಸಲಹಲಿಕ್ಕೆ ಆಕೆನೂ ಸಿದ್ಧವಾಗಿದ್ದಾಳೆ. ಇದೇ ದೃಷ್ಟಿಯಲ್ಲಿ ಆಕೆ ಜಗಜ್ಜನನಿಯಾಗಿ ಕಾಯಲಿಕ್ಕೆ ಸಿದ್ಧವಾಗಿರುವಾಗ ಆಕೆಯನ್ನು ಜಗಜ್ಜನನಿ ಪಟ್ಟದಲ್ಲಿ ಕೂರಿಸಲಿಕ್ಕೆ ಅದೇ ರೀತಿಯಲ್ಲಿ ಮತ್ತೊಂದು ಕೆಲಸ ನಡೀತಾ ಇದೆ. ಕಳೆದ 1 ವರ್ಷದಲ್ಲಿ ಭಾರತಕ್ಕೆ ಬೇಕಾಗಿದ್ದಂತಹ, ಅನೇಕ ವರ್ಷಗಳಿಂದ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಮೆರಿಕದಲ್ಲಿರ್ಬೋದು, ಬ್ರಿಟನ್ನಲ್ಲಿರ್ಬೋದು, ಕೆನಡಾದಲ್ಲಿರ್ಬೋದು, ಪಾಕಿಸ್ತಾನದಲ್ಲಿರ್ಬೋದು, ಅಫ್ಘಾನಿಸ್ತಾನದಲ್ಲಿರ್ಬೋದು, ನೇಪಾಳದಲ್ಲಿ ಎಲ್ಲಿ ಕೂಡ ಅಡಗಿದ್ರೂ ಕೂಡ ಅವರನ್ನು ಯಾರೋ ಒಬ್ಬ ಅಪರಿಚಿತ ಹೋಗಿ ಗುಂಡಿಟ್ಟುಕೊಳ್ತಾ ಇದ್ದಾನೆ. ಈ ವಿಷಯಗಳನ್ನು ಸಂಗ್ರಹ ಮಾಡಿದಾಗ ಮನಸ್ಸಿಗೆ ಒಂದು ಪ್ರಶ್ನೆ ಬಂತು, ಇದೆಲ್ಲ ಮಾಡ್ತಾ ಇರುವವನು ಯಾರು ಅಂತ. ಹಾಗೆ ಮತ್ತೆ ಮನಸ್ಸಲ್ಲೇ ಬಂದಂಥ ಉತ್ತರ ಏನು ಅಂತಂದರೆ, ಯದಾ ಯದಾ ಹಿಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಗ್ಲಾನಿಯಾಗುತ್ತೋ ಮತ್ತೆ ನಾನು ಅವತರಿಸಿ ಬರ್ತೇನೆ ಅಂತ ಕೃಷ್ಣ ಹೇಳಿದ್ದ. ನನ್ನ ಮನಸ್ಸು ಹೇಳಿದೆ, ತಾಯಿ ಭಾರತಿಯನ್ನು ಜಗಜ್ಜನನಿ ಪಟ್ಟದಲ್ಲಿ ಶಾಶ್ವತವಾಗಿ ಕೂರಿಸಲಿಕ್ಕೆ ಅವನು ಮತ್ತೆ ಅವತರಿಸಿದ್ದಾನೆ. ನಮಸ್ಕಾರ. ಸಂವೇದನಾ, ಸೇವ್ ನೇಚರ್ and culture for future.